ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. 12 ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೆದಿತ್ತು. ಅದರಲ್ಲೂ 144 ವರ್ಷಗಳ ಬಳಿಕ ಈ ವರ್ಷ ನಡೆದಂತಹ ಮಹಾಕುಂಭಮೇಳವು 144 ವರ್ಷಗಳ ಬಳಿಕ ಮಹಾಕುಂಭಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆದ್ವಿ ಅನ್ನುವಂತಹದ್ದು ನಿಮಗೆಲ್ಲ ಗೊತ್ತಾಗಿದೆ. ಆದರೆ ಇದೇ ಮಹಾಕುಂಭಮೇಳದಲ್ಲಿ ಅಘೋರಿ ಬಾಬಾ ಒಬ್ಬ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾನೆ. ಮಹಾಕುಂಭಮೇಳ ಮುಗಿದು 6-7 ತಿಂಗಳಾದರೂ ಕೂಡ ತಾನು ನುಡಿದಂತಹ ಭವಿಷ್ಯವಾಣಿ ನಿಜವಾಗತ್ತೆ ಅಂತ 100% ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಘೋರಿ ಬಾಬಾ ನುಡಿದ ಭವಿಷ್ಯವಾಣಿಯಾದರೂ ಏನು? 12 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಮಹಾಕುಂಭಮೇಳ, ಮುಂದಿನ ಮಹಾಕುಂಭಮೇಳ ಎಲ್ಲಿ ನಡೆಯುತ್ತೆ? ಅದರ ತಯಾರಿ ಹೇಗಿದೆ? ಈ ಅಘೋರಿ ಬಾಬಾ ಎಲ್ಲಿಂದ ಬಂದು ಹೇಗ್ ಹೋದ? ಈಗೇನ್ ಭವಿಷ್ಯವಾಣಿಯನ್ನ ನುಡಿದಿದ್ದಾರಲ್ಲ ಈ ಅಘೋರಿ ಬಾಬಾ, ಕಳೆದ 144 ವರ್ಷಗಳ ಹಿಂದೆಯೂ ಕೂಡ ಇದೇ ಭವಿಷ್ಯವಾಣಿಯನ್ನ ನುಡಿದಿದ್ರಂತೆ. ಹಾಗಾದ್ರೆ ಅಘೋರಿ ಬಾಬಾ ಯಾರು? ಎಲ್ಲಿಂದ ಬಂದ? ಹೇಗ್ ಹೋದ? ಈ ಪ್ರಯಾಗ್ರಾಜ್ನ ಗಂಗಾ ನದಿ ತಟದಲ್ಲಿ ಸಾವಿರಾರು ಲಕ್ಷಾಂತರ ಜನ ಈ ಅಘೋರಿಗಳು, ಬಾಬಾಗಳು, ನಾಗಸಾಧುಗಳು ಬಂದಿದ್ರಲ್ಲ, ಅವರೆಲ್ಲರೂ ಕುಂಭಮೇಳ ಮುಗಿತಾ ಇದ್ದಂತೆ ಎಲ್ಲಿ ಹೋದ್ರು? ಕಣ್ಮರೆ ಹೆಂಗಾದ್ರು? ಹೆಂಗೆ ಹೋದ್ರು ಅವರೆಲ್ಲರ? ಅಂದ್ರೆ ಬಸ್ ಮುಖಾಂತರ ಹೋದ್ರ, ನಡ್ಕೊಂಡು ಹೋದ್ರ, ಹಾಗೆ ಹಿಂಗೆ ಕಣ್ಮರೆಯಾದ್ರು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಮಹಾಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲ ಸೆಗ್ಮೆಂಟ್ ನಲ್ಲಿ ಮಹಾಕುಂಭಮೇಳ ಅಂದ್ರೆ ಮುಂದಿನ ಕುಂಭಮೇಳ ಎಲ್ಲಾಗತ್ತೆ ಅನ್ನೋದನ್ನ ನೋಡೋಣ. ಆಮೇಲೆ ಈ ಅಘೋರಿ ಬಾಬಾ ನೋಡಿದಂತಹ ಭವಿಷ್ಯವಾಣಿಯನ್ನ ಹೇಳ್ತೀವಿ. 12 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಸಿ ಉತ್ತರ ಪ್ರದೇಶ ಸಜ್ಜಾಗಿತ್ತು. ಜೊತೆಗೆ ಮಾಡೀಸ್ ಕೂಡ 12 ವರ್ಷಗಳ ಬಳಿಕ, ಜೊತೆಗೆ 144 ವರ್ಷಗಳ ಬಳಿಕ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಿತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಗಂಗಾ ನದಿ ತಟದಲ್ಲಿ ಲಕ್ಷಾಂತರ ಭಕ್ತರು, ಕೋಟ್ಯಾಂತರ ಭಕ್ತರು ಈ ಗಂಗಾ ಸ್ನಾನವನ್ನ ಮಾಡಿ, ಅಂದರೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಂದರ್ಭದಲ್ಲಿ ಅಘೋರಿ ಬಾಬಾಗಳನ್ನ, ಜೊತೆಗೆ ಬಾಬಾ ನಾಗಸಾಧುಗಳನ್ನ ದರ್ಶನ ಪಡೆದು ಅದೆಷ್ಟೋ ಕೋಟಿ ಕೋಟಿ ಭಕ್ತರು ಪುಳುಕಿತರಾಗಿದ್ದಾರೆ. ಮುಂದಿನ ಮಹಾಕುಂಭಮೇಳ ಎಲ್ಲಿ, ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಮೂಡತ್ತೆ. ಯಾಕಂತಂದ್ರೆ ಮಹಾಕುಂಭಮೇಳವು 12 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ. ಮಹಾಕುಂಭಮೇಳನ ಯಶಸ್ವಿಯಾಗಿ ಆಯೋಜಿಸಿದಂತಹ ಉತ್ತರ ಪ್ರದೇಶಕ್ಕೆ, ಅಂದ್ರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇಡೀ ಸನಾತನ ಧರ್ಮವೇ ಧನ್ಯವಾದ ಹೇಳ್ತಾಗಿದೆ. ಇನ್ನು 12 ವರ್ಷಗಳಿಗೆ ಒಮ್ಮೆ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್ನಲ್ಲಿ ಮಹಾಕುಂಭಮೇಳವನ್ನ ನಡೆಸಲಾಗುತ್ತೆ. ಈ ಬಾರಿ ಅಂದ್ರೆ 2025ರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯಿತು. ಜೊತೆಗೆ ಮುಂದಿನ ಕುಂಭಮೇಳವು ನಾಸಿಕ್ನಲ್ಲಿ ನಡೆಯಲಿದೆ ಅಂತ ಹೇಳಲಾಗಿದೆ. ಮಹಾಕುಂಭಮೇಳಕ್ಕೆ ತನ್ನದೇ ಆದ ಪೌರಾಣಿಕ ಹಿನ್ನೆಲೆ ಇದೆ. ಮಹಾಕುಂಭಮೇಳ ಆಚರಣೆಯು ಸಮುದ್ರ ಮಂಥನ ಕಥೆಯಿಂದ ಹುಟ್ಟಿಕೊಂಡಿದೆ ಅಂತ ನಂಬಲಾಗಿದೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಮಡಿಕೆ 4 ಕಡೆಗಳಲ್ಲಿ ಬಿತ್ತು. ಆ 4 ಸ್ಥಳಗಳೇ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್. ಅಂದಿನಿಂದ ಈ ಸ್ಥಳಗಳನ್ನ ಪವಿತ್ರ ಸ್ಥಳಗಳು ಅಂತ ಪೂಜೆ ಮಾಡಲಾಗುತ್ತೆ. ಮೋಕ್ಷವನ್ನ ಪಡೆಯುವ ಸಲುವಾಗಿ ಈ ಸ್ಥಳಗಳಲ್ಲಿ ಮಹಾಕುಂಭಮೇಳವನ್ನ ನಡೆಸಲಾಗುತ್ತೆ. ಈ ವರ್ಷ ಅಂದ್ರೆ 2025ರ ಮಹಾಕುಂಭಮೇಳದಲ್ಲಿ ಈ ಮಹಾಕುಂಭಮೇಳವು 144 ವರ್ಷಗಳ ಬಳಿಕ ನಡೆದಿತ್ತು ಅನ್ನುವಂತಹದ್ದು ಕೂಡ ಇದೆ. ಆದ್ರೆ ಇಲ್ಲಿ ಒಂದು ಚಮತ್ಕಾರ ನಡೆದಿದೆ. ಏನ್ ಚಮತ್ಕಾರ? ಏನು, ಈ CCTVಯನ್ನು ಅಳವಡಿಕೆ ಮಾಡಲಾಗಿತ್ತು. ಯಾಕಂತಂದ್ರೆ 15-20 ಕೋಟಿ ಜನರು ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡ್ತಾರೆ ಅಂತ ಒಂದು ಅಂದಾಜು ಅಲ್ಲಿನ ಸರ್ಕಾರ, ಉತ್ತರ ಪ್ರದೇಶದ UP ಸರ್ಕಾರಕ್ಕೆ ಗೊತ್ತಿತ್ತು. ಆದ ಕಾರಣ ಅಲ್ಲಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿತ್ತು. CCTVಗಳನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಕೆಲವೊಂದಿಷ್ಟು ಈ CCTVಗಳನ್ನ ಚೆಕ್ ಮಾಡಿ ನೋಡಿದಾಗ ಕೆಲವೊಂದಿಷ್ಟು ದೃಶ್ಯಗಳು, ಅಂದ್ರೆ ಕೆಲವೊಂದಿಷ್ಟು ಜನರು ಮಾಯವಾಗಿದ್ದಾರೆ, ಅಂದ್ರೆ ಅದೃಶ್ಯವಾಗಿರುವಂತಹ ದೃಶ್ಯಗಳು ಕೂಡ ಸರಿಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ UP ಸರ್ಕಾರವೂ ಕೂಡ ಚಕಿತಗೊಂಡಿದೆ. ಅಧಿಕಾರಿಗಳು ಎಲ್ಲ ಫೂಟೇಜ್ಗಳನ್ನು ಚೆಕ್ ಮಾಡಬೇಕಾದ್ರೆ ಇಂತಹದ್ದೊಂದು ವಿಸ್ಮಯ ಕಣ್ಣಿಗೆ ಕಾಣಿಸಿದೆ. ಆಶ್ಚರ್ಯಚಕಿತರಾಗಿದ್ದಾರೆ. ಇನ್ನು ಇದೇ ಮಹಾಕುಂಭಮೇಳದಲ್ಲಿ 144 ವರ್ಷಗಳ ಬಳಿಕ ಏನ್ ನಡೀತಾ ಇದೆಯಲ್ಲ, ಈ ಮಹಾಕುಂಭಮೇಳದಲ್ಲಿ ಒಬ್ಬ ಅಘೋರಿ ಬಾಬಾ ಭವಿಷ್ಯವಾಣಿಯನ್ನ ನುಡಿದಿದ್ದಾನೆ. ಆತ ಈ ಭವಿಷ್ಯವಾಣಿಯನ್ನ ಹೇಳೋ ಸಂದರ್ಭದಲ್ಲಿ ಅಥವಾ ನುಡಿಯೋ ಸಂದರ್ಭದಲ್ಲಿ ಆತ ಒಂದು ಮಾತು ಹೇಳ್ತಾನೆ. ನಾನು 144 ವರ್ಷಗಳ ಹಿಂದೆ ನಡೆದಂತಹ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲೂ ಭಾಗವಹಿಸಿದ್ದೆ. ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲಾ ಕುಂಭಮೇಳಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಎನ್ನುವಂತಹ ಮಾಹಿತಿಯನ್ನ ಅಥವಾ ಮಾತುಗಳನ್ನ ಹೇಳಿದ್ದಾನೆ. ಈತ ಪ್ರತಿ ಕುಂಭಮೇಳಕ್ಕೆ ಬರ್ತಾನೆ, ಬಂದು ಭವಿಷ್ಯವಾಣಿಯನ್ನ ನುಡಿತಾನೆ. ಮುಂಬಾಗುವಂತಹ ಘಟನೆಗಳ ಬಗ್ಗೆ ಭವಿಷ್ಯವನ್ನ ನುಡಿತಾನೆ. ಅದಾದ ನಂತರ ಎಲ್ಲಿ ಹೋಗ್ತಾರಂತ ಗೊತ್ತಿಲ್ಲ. ಇದುವರೆಗೂ ಆತ ಎಲ್ಲಿದ್ದಾನೆ, ಯಾವ ಗುಹೆಯಲ್ಲಿ ಇದ್ದಾನೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಿಲ್ಲ.
ಹಾಗೆ ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವುದಕ್ಕೆ ವಿದೇಶದಿಂದಲೂ ಕೂಡ ಬಾಬಾಗಳು ಬಂದಿದ್ರು. ಹೀಗಾಗಿ ಈ ಜಾಗ ಇಂದಿಗೂ ಕೂಡ ಪವಿತ್ರ ಅಂತ ಪರಿಗಣಿಸಲಾಗತ್ತೆ. ಯಾವುದು? ಪ್ರಯಾಗ್ರಾಜ್. ಆದರೆ ಪ್ರಯಾಗ್ರಾಜ್ನಲ್ಲಿ ಅಘೋರಿಯೊಬ್ಬರು ನುಡಿದಿರುವಂತಹ ಭವಿಷ್ಯ ಈಗ ಎಲ್ಲರಲ್ಲೂ ನಡುಕ ಹುಟ್ಟಿಸಿದೆ. ಹಿಮಾಲಯದ ತಪ್ಪಲಿನಿಂದ ಬಂದಿರುವ ಅಘೋರಿಗಳು ಈ ಬಾರಿ ನುಡಿದಿರುವ ಭವಿಷ್ಯವಾಣಿ ಎಲ್ಲರಲ್ಲೂ ಭಯ ಹುಟ್ಟಿಸುವಂತೆ ಮಾಡಿದೆ. ಈ ಅಘೋರಿ ಬಾಬಾ 16 ವರ್ಷಗಳಿಂದ ಕೇವಲ ಕುಂಭಮೇಳಕ್ಕೆ ಮಾತ್ರ ಆಗಮಿಸ್ತಾರಂತೆ. ಹಿಮಾಲಯದ ಚಳಿಯಲ್ಲಿ ತಪಸ್ವಿಗಳಾಗಿರುವ ಅವರು ಈಗ ಭಯ ಬೀಳಿಸುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಕಳೆದ 84 ವರ್ಷಗಳಲ್ಲಿ ನಾಗಾ ಸಾಧು 7 ಕುಂಭಮೇಳಗಳಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಅವರ ಭವಿಷ್ಯವಾಣಿ ಕೇಳುವುದಕ್ಕೆ ಪ್ರತಿ ವರ್ಷ ಅಲ್ಲಿ ಭಕ್ತರು ನೆರೀತಾರೆ. ಈ ಬಾರಿ ತಾನು ನೋಡಿದಂತಹ ಭವಿಷ್ಯವಾಣಿ ಎಲ್ಲರನ್ನ ಶಾಕ್ಗೆ ಒಳ ಮಾಡಿದೆ. ಆ ಅಘೋರಿ ಈ ಭೂಮಿ ನಡೆಯಲಿರುವಂತಹ ಅತ್ಯಂತ ಕರಾಳ ದಿನಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಮುಂದಿನ ಕುಂಭಮೇಳಕ್ಕೆ ಬರುವ ಹೊತ್ತಿಗೆ ಹೆಣಗಳ ರಾಶಿ ನೋಡಲಿದ್ದಾರಂತೆ. ಬಿಡುವೆ ಇಲ್ಲದೆ ಚಿತಾಗಾರಗಳು ಉರಿಯಲಿವೆಯಂತೆ. ಉಸಿರಾಡುವ ಗಾಳಿ ವಿಷಕಾರಿಯಾಗಲಿದೆಯಂತೆ. ಆಕಾಶ ಕೂಡ ಕಪ್ಪಾಗಲಿದೆಯಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈ ಅಘೋರಿಗಳು. ಹಾಗೆ ಜನರ ಪಾಪ ತೊಳೆಯುವ ಗಂಗೆ ಅಳುತ್ತಾಳೆ ಎಂಬ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ಬರುವ ಸಮಯದಲ್ಲಿ ಆಕಾಶದಲ್ಲಿ ಕಾಗೆಗಳು ಕರ್ಕಶ ಧ್ವನಿಯಲ್ಲಿ ಕೂಗುತ್ತಾ ಇದ್ವಂತೆ. ಅವರು ಪವಿತ್ರ ಸ್ನಾನ ಮಾಡಿ ನದಿ ತಟದಲ್ಲಿ ಕಣ್ಮುಚ್ಚಿ ಕುಳಿತು ಈ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗೆ ನಗರಗಳು ಎರವಲು ಪಡೆದ ಭೂಮಿಯನ್ನ ಸಮುದ್ರ ದೇವತೆಗೆ ವಾಪಸ್ಸು ನೀಡುವ ಕಾಲ ಬರಲಿದೆ. ಅಂದ್ರೆ ಈಗೇನು ದೊಡ್ಡ ದೊಡ್ಡ ನಗರಗಳಿದಾವಲ್ಲ, ಆ ನಗರಗಳೆಲ್ಲವೂ ಕೂಡ ಸಮುದ್ರ ಪಾಲಾಗತ್ತೆ. ಸಮುದ್ರದ ಮಟ್ಟ ಹೆಚ್ಚಳವಾಗತ್ತೆ. ಅಂದ್ರೆ ನಗರಗಳು ಸಮುದ್ರದಲ್ಲಿ ಮುಳುಗಿ ಹೋಗತ್ತೆ ಅಂತ ಹೇಳಲಾಗಿದೆ. ಇನ್ನು ಪರ್ವತಗಳ ಮೇಲಿನ ಹಿಮವು ಕಣ್ಮರೆಯಾಗತ್ತೆ. ಹಲವಾರು ಪ್ರಾಚೀನ ದೇವಾಲಯಗಳು ಮತ್ತೆ ಭೂಮಿಯ ಮೇಲೆದ್ದು ಬರುತ್ತವೆ. ನದಿಗಳು ಹೊಸ ಮಾರ್ಗವನ್ನ ಕಂಡುಕೊಳ್ಳುತ್ತವೆ. ಇಂದು ಯುದ್ಧ ಭೂಮಿ ಇರುವಲ್ಲಿ ಮುಂದೆ ಕುಂಭಮೇಳ ನಡೆಯಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಂದರೆ ಪ್ರಯಾಗ್ರಾಜ್ನಲ್ಲಿ ರಕ್ತದೋಕುಳಿ ಹರಿಯತ್ತೆ. ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗತ್ತೆ. ಮುಂದಿನ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳದ ಹೊತ್ತಿಗೆ ಪ್ರಯಾಗ್ರಾಜ್ ಅಕ್ಷರಶಃ ಯುದ್ಧ ಭೂಮಿಯಾಗಿರತ್ತೆ. ಅಂದ್ರೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ದೊಡ್ಡ ಯುದ್ಧ ನಡೀತಾ ಇರತ್ತೆ. ಮುಂದಿನ ಯುದ್ಧ ಭೂಮಿ ಇರುವಲ್ಲಿ ಕುಂಭಮೇಳ ನಡೆಯಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಈ ಅಘೋರಿಗಳು. ಅಂದ್ರೆ ಗಂಗೆ ತ್ರಿವೇಣಿ ಸಂಗಮ ರೂಪವನ್ನ ಬದಲಿಸಿಕೊಳ್ಳುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದ್ರೆ ಗಂಗೆ ಮತ್ತು ತ್ರಿವೇಣಿ ಸಂಗಮ ಏನಿದೆಯಲ್ಲ, ಅದು ತನ್ನ ದಿಕ್ಕನ್ನ ಬದಲಾಯಿಸುತ್ತೆ. ಮುಂದಿನ ದಿನಗಳಲ್ಲಿ ಗಂಗಾ ನದಿ ಕಣ್ಣೀರು ಹಾಕ್ತಾಳೆ. ಅಂದ್ರೆ ಗಂಗೆ ಬತ್ತಿ ಹೋಗುತ್ತೆ ಎನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಅಘೋರಿಗೆ ಈಗ 95 ವರ್ಷವಾಗಿದೆಯಂತೆ. ಆತ ಹೇಳೋ ಪ್ರಕಾರ ಎಲ್ಲ ಕುಂಭಮೇಳಗಳನ್ನ ನೋಡಿದ್ದೇನೆ ಅಂತ ಹೇಳಿದ್ದಾನೆ. ಕಾಲಪುರುಷ ಘೋರಿ ನಾಗಾ ಸಾಧು ತ್ರಿವೇಣಿ ಸಂಗಮದ ತಟದಲ್ಲಿ ನಿಂತು ಇಂತಹದೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಮುಂದಿನ ಕುಂಭಮೇಳದ ಹೊತ್ತಿಗೆ ಹೆಣಗಳ ರಾಶಿಯೇ ಬೀಳಲಿದೆಯಂತೆ. ಚಿತಾಗಾರಕ್ಕೆ ಬಿಡುವೆ ಇರುವುದಿಲ್ಲವಂತೆ. ಸೇವಿಸೋ ಶುದ್ಧ ಗಾಳಿ ವಿಷವಾಗಲಿದೆಯಂತೆ. ಇನ್ನು ಬೆಳ್ಳನೆಯ ಆಗಸ ಅಕ್ಷರಶಃ ಕಪ್ಪಾಗಲಿದೆಯಂತೆ. ಶತಶತಮಾನಗಳಿಂದಲೂ ಶಾಹಿ ಸ್ನಾನ ನಡೆಸ್ತಾ ಇರುವಂತಹ ಸಕಲ ಪಾಪ ತೊಳಿತಾ ಇರುವ ಮಾ ಗಂಗೆ ಅಕ್ಷರಶಃ ಅಳಲಿದ್ದಾಳಂತೆ. ಹೀಗಾಗಿಯೇ ಎಚ್ಚರ 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 ಅನ್ನೋ ಮೂಲಕ ಬಹುದೊಡ್ಡ ವಾರ್ನಿಂಗ್ ಅಂದನ್ನ ಕಾಲಪುರುಷ ಅಘೋರಿ ಬಾಬಾ ನೀಡಿದ್ದಾರೆ. ಈ ಅಘೋರಿ ಬಾಬಾ ಅಂದ್ರೆ ಈ ಅಘೋರಿ ನಾಗಾ ಸಾಧು ಇಂತಹದೊಂದು ಭವಿಷ್ಯವಾಣಿ ನುಡಿಯೋದಕ್ಕೂ ನಿಸರ್ಗವೇ ನೀಡಿದ ಒಂದು ಸುಳಿವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಾಗೆ ಅತ್ಯಂತ ಜಾಗೃತ ಜೀವಿ. ವಿಕೋಪ ಗಂಡಾಂತರಗಳನ್ನ ಗ್ರಹಿಸೋ ಶಕ್ತಿ ಕಾಗೆಗೆ ಇದೆ. ಅಘೋರಿ ನಾಗಾ ಸಾಧುಗಳ ಪ್ರಕೃತಿ ಅನುರೆಣುವಿನೊಂದಿಗೆ ಮಾತನಾಡಬಲ್ಲರು. ಅವುಗಳ ಮರ್ಮವನ್ನ ಅರಿಯಬಲ್ಲರು. ಹಾಗೆಯೇ ಕಾಲಪುರುಷ ಅಘೋರಿ ನಾಗಾ ಸಾಧು ಶಾಹಿ ಸ್ನಾನಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕಾಗೆಗಳ ಸದ್ದು ಕಿವಿಗೆ ಬಿದ್ದಿದೆ. ಮಹಾಕುಂಭಮೇಳದಲ್ಲಿ ಈ ಹಿಂದೆ ಎಂದಿಗೂ ಇಂಥ ಧಾಟಿಯ ಮಾತುಗಳು ಕೇಳಿ ಬಂದಿರಲಿಲ್ಲ ಅನ್ನೋದನ್ನ ಕಾಲಪುರುಷ ನಾಗಾ ಸಾಧು ಹೇಳಿದ್ದಾರೆ. ಪ್ರತಿ ಕುಂಭಮೇಳದ ಶಾಹಿ ಸ್ನಾನಕ್ಕೂ ಕುಂಭಮೇಳದ ಶಾಹಿ ಸ್ನಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ಮಶಾನ ಘಾಟದಲ್ಲಿ ಕುಳಿತಿದ್ದ ಕಾಗೆಗಳ ಮರ್ಮರವೇ ಬಹುದೊಡ್ಡ ಗಂಡಾಂತರ ಎದುರಾಗಲಿದೆ ಅನ್ನೋ ಭವಿಷ್ಯವಾಣಿಯ ಸುಳಿವನ್ನ ನೀಡಿದ್ದಾರೆ. ಮುಂಬರುವಂತಹ ವರ್ಷಗಳಲ್ಲಿ ಅತಿ ಘನಘೋರ ಘಟನೆಗಳು ಸಂಭವಿಸಲಿವೆ ಅಂತ ಹೇಳಲಾಗಿದೆ. ಇನ್ನೇನು 2025 ಶುರುವಾಯಿತು. ಯಾವಾಗ ಎಂಡ್ಗೆ ಯಾವಾಗ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಇಂತಹ
ಅಂದ್ರೆ ಸ್ಪೀಡ್ ಆಗಿ ದಿನಗಳನ್ನ ದೂಡ್ತಾ ಇರುವಂತಹ ಈ ಕಾಲಮಾನದಲ್ಲಿ 2025ರಿಂದ 30ರವರೆಗೆ ಅತಿ ಘನಘೋರ ಘಟನೆಗಳಿಗೆ ಸಾಕ್ಷಿಯಾಗಲಿದೆ ಈ ಭೂಮಿ ಅಂತ ಹೇಳಲಾಗ್ತಾ ಇದೆ. ಅದೇನೇ ಆಗ್ಲಿ, ಅಗೋರಿ ಬಾಬಾಗಳ ಬಗ್ಗೆ ನಿಮಗೇನನ್ಸುತ್ತೆ? ಅಗೋರಿ ಬಾಬಾಗಳು ಹೇಳೋದೆಲ್ಲವೂ ಕೂಡ ನಿಜವಾಗಿರುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.